ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶಗಳ ಒಳಗಡೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಇದೆ. ಅದರ ಒಳಗಡೆ ವರ್ಣತಂತುಗಳಿದೆ, DNA ಇದೆ. ಈ ವರ್ಣತಂತುಗಳಲ್ಲೇ DNA ಇರೋಂಥದ್ದು. ಇಲ್ಲಿರುವಂತಹ ಜೀನ್ಗಳು ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆ ನಡೀಬೇಕು ಅಂದರೆ ಈ ಜೀನ್ಸ್ಗಳೇ ಮುಖ್ಯ ಕಾರಣ. ಇವುಗಳು ಪ್ರೋಟೀನನ್ನು ಬಿಡುಗಡೆ ಮಾಡುತ್ತವೆ. ಆ ಪ್ರೋಟೀನ್ ಏನಾಗುತ್ತೆ, ನಮ್ಮ ದೇಹದ ಒಂದು ರಚನೆ ಆಗಿರ್ಬೋದು, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳಾಗಿರ್ಬೋದು, ದೇಹದಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳಿಗೂ ಈ ಪ್ರೋಟೀನ್ಗಳು ಅತ್ಯಗತ್ಯ. ಇವು ಹಾರ್ಮೋನ್ಗಳಾಗಿರ್ಬೋದು, ಕಿಣ್ವಗಳಾಗಿರ್ಬೋದು, ದೇಹವನ್ನು ಕಟ್ಟುವಂತಹ ಪ್ರೋಟೀನ್ಗಳಾಗಿರ್ಬೋದು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ, ನಮ್ಮ ಸ್ನಾಯುಗಳಲ್ಲಿ ಮಯೋಗ್ಲೋಬಿನ್ ಇದೆ. ಆ ಥರ ಎಲ್ಲ ಕಡೆ ಪ್ರೋಟೀನ್ ಇರೋದರಿಂದ ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆಯುತ್ತೆ. ದೇಹದಲ್ಲಿ ಸುಮಾರು 3000 ರಾಸಾಯನಿಕ ಕ್ರಿಯೆಗಳು ಅಟ್ ಎ ಟೈಮ್ ನಡೀತಾನೆ ಇರುತ್ತೆ. ನಮಗೆ ಗೊತ್ತಿಲ್ಲ, ಉಸಿರಾಡ್ತಾ ಇದ್ದೀವಿ, ತಿಂದ ಆಹಾರ ಡೈಜೆಷನ್ ಆಗಬೇಕು, ಅದು ರಕ್ತದ ಮೂಲಕ ಎಲ್ಲ ಕಡೆಗೂ ಹೋಗಬೇಕು, ಹೃದಯ ಬಡಿತ, ಈ ರೀತಿ ಎಲ್ಲ ಕ್ರಿಯೆಯನ್ನು ನಾವು ಒಟ್ಟಾರೆ ನೋಡಿದರೆ ಅಂದಾಜು ಒಂದು 3000 ಕ್ರಿಯೆ ಮಲಗಿದಾಗ್ಲೂ ನಾವು ಏನೇ ಮಾಡ್ತಾ ಇದ್ರೂ ನಡೀತಾ ಇರುತ್ತೆ. ಈ ಕ್ರಿಯೆ ಕರಾರುವಕ್ಕಾಗಿ ನಡಿಬೇಕು ಅಂತ ಅಂದರೆ ಜೀನ್ಗಳು ಸರಿಯಾಗಿ ಆ್ಯಕ್ಟಿವೇಶನ್ ಮಾಡಬೇಕು. ಅಲ್ಲಿ ಏನಾದರೂ ತೊಂದರೆ ಆದರೆ ಅದು ನಾನಾ ರೀತಿಯ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಅದೇ ರೀತಿ ಜೀನಿನಲ್ಲಿ ಉಂಟಾಗುವ ರೂಪಾಂತರದಿಂದ ಬರುವ ಒಂದು ಕಾಯಿಲೆ ಅಂತಂದರೆ ಕ್ಯಾನ್ಸರ್ ಅಂತ ಅನ್ಬಹುದು.